ನೀಲಿ ಶರ್ಟ್ ಹಿಂದೆ ನೀಲಿ ಶರ್ಟ್ ರಾಜು യേശുവേ ನಿಮಗಾಗಿದೆ ಯೂರಿನ್ ಬ್ಲಾಡರ್ ನಲ್ಲಿ ಸೌಖ್ಯ ಸಿಕ್ಕಿರುವುದು. ಹಲ್ಲೆಲೂಯಾ. ರಾಜು ನಿಮಗಾಗಿದೆ ಆ ಸೌಖ್ಯ ಸಿಕ್ಕಿರುವುದು. ಈಗಲೇ ಅದು ಸಂಭವಿಸಿ ಆಯಿತು. ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಾ ಸೌಖ್ಯಕ್ಕಾಗಿ? ಹೌದು. ಎಷ್ಟು ವರ್ಷಗಳಿಂದ ಈ ತೊಂದರೆ ಇತ್ತು? 8 ವರ್ಷ ಸೌಖ್ಯ ಸಿಕ್ಕಿದೆ. 1000 ಜನರ ಮಧ್ಯದಲ್ಲಿ ಕುಳಿತಿದ್ರು ಕಂಡು ಹಿಡಿಯುತ್ತೇವೆ. ಈಗ ನಿಮಗೆ ಮೊದಲ ಸೌಖ್ಯ ಬಂದಿದೆ. 40 minutes ആണ് നിങ്ങളുടെ maximum storing capacity. 40 ನಿಮಿಷ ಮಾತ್ರ ನಿಮಗೆ ಮೂತ್ರ ಮಾಡದೆ ಕುಳಿತುಕೊಳ್ಳಬಹುದು, ಅಷ್ಟೊಳಗಡೆ ಹೋಗಲೇಬೇಕು. ಕರ್ತಾವದನೆ ಸೌಖ್ಯವಾಗಿ ಯೇಸು ಸ್ವಾಮಿ ಇದಕ್ಕೆ ಸೌಖ್ಯ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಕೈ ಅಡಿಚು ಸ್ತುತಿಸು, ತಟ್ಟುತ್ತಾ ಸ್ತುತಿಸಿರಿ. ಯೇಸುವೇ ಯೇಸುವೇ. ಪೋಸ್ಟೇಜಿನ ಪ್ರಶ್ನೆಯುಳ್ಳವರು ಸೌಖ್ಯವಾಯಿಕೊಂಡಿದ್ದಾರೆ. ಪೋಸ್ಟೇಜಿನ ತೊಂದರೆ ಇರುವವರಿಗೆ ಸೌಖ್ಯ ಸಿಗ್ತಾ ಇದೆ. ಯೂರಿನ್ ಬ್ಲಾಡರ್ನ ಪ್ರಶ್ನೆಯುಳ್ಳವರು ಸೌಖ್ಯ. ಯೂರಿನ್ ಬ್ಲಾಡರ್ಗೆ ತೊಂದರೆ ಇರುವವರಿಗೆಲ್ಲ ಸೌಖ್ಯ ಬರ್ತಾ ಇದೆ. ಒಂದು ಸಹೋದರಿ ಉಂಟು, ಇಲ್ಲಿ ಒಬ್ಬಳು ಸಹೋದರಿ ಇದ್ದಾಳೆ. ಎಲ್ಲ ಮಾಸವು ಪ್ರತಿ ತಿಂಗಳು ಅವರಿಗೆ ಇನ್ಫೆಕ್ಷನ್, ಅವಳಿಗೆ ಇನ್ಫೆಕ್ಷನ್ ಅವಳ ಕರ್ತಾವು ಸೌಖ್ಯವಾಗಿ ಅವಳನ್ನು ಯೇಸು ಸ್ವಾಮಿ ಗುಣಪಡಿಸುತ್ತಿದ್ದಾರೆ. ಯೇಸುವಿನ ನಾಮದಲ್ಲಿ ನಿನಗೆ ಈಗ ಸೌಖ್ಯ ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಚ್ಚೆ ಉಡುಪಟ್ಟ ಮಗಳ ಇಬ್ಬರತ್ತಿರಿക്കുന്ന ಮಗಳ ಕಡಿಮೆ ನೋಡಿ, ಆ ಹಸಿರು ಬಣ್ಣದ ಬಟ್ಟೆ ಹಾಕಿರುವ ಮಗಳ ಈಚೆ ಕುಳಿತಿರುವಂತಹ ಮಗಳು ಕೈ ಎತ್ತಿಕು. ನಿನಗಾಗಿದೆ ಆ ಸೌಖ್ಯ ಸಿಕ್ಕಿರುವುದು. ಹಲ್ಲೆಲೂಯಾ. ಎವ್ರಿ ಮಂತ್, ಪ್ರತಿ ತಿಂಗಳು ಇನ್ಫೆಕ್ಷನ್ ಬರುತ್ತದೆ. വലിയ ಕಷ್ಟ, ತುಂಬಾ ಕಷ್ಟವಾಗ್ತದೆ. 19 ವರ್ಷಗಳಿಂದ ಈತ ಈ ಕಾಯಿಲೆ ಯೇಸು ಸ್ವಾಮಿ ಗುಣಪಡಿಸಿದ್ದಾರೆ. ಬನ್ನಿ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಬನ್ನಿ. ನಿನಗೆ ದೊಡ್ಡ ಸೌಖ್ಯ ಸಿಕ್ಕಿದೆ ಯೇಸುವಿನ ನಾಮದಲ್ಲಿ. 19 ವರ್ಷಗಳಿಂದ ಇದ್ದದ್ದು. 19 ವರ್ಷ ಪ್ರತಿ ತಿಂಗಳು. ಪರಿಪೂರ್ಣವಾದ 19 ವರ್ಷದ ಕಟ್ಟುಗಳು ಬಿಚ್ಚುತ್ತಾ ಇದೆ. ಚಪ್ಪಾಳೆ ತಟ್ಟಿ. ಯೇಸುವೇ, ಅಷ್ಟು ನೊಂದುಕೊಂಡಿದ್ದಾಳೆ, ಅಷ್ಟು ಮಾತ್ರ ಇವಳು ನೊಂದುಕೊಂಡಿದ್ದಾಳೆ. ಯೇಸು ನಿನ್ನ ಕಟ್ಟು ಬಿಚ್ಚುತ್ತಿದ್ದಾರೆ. ಯೇಸು ಇವಳ ಕಟ್ಟು ಬಿಚ್ಚುತ್ತಿದ್ದಾರೆ. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸೋಣ. 19 ವರ್ಷ ಯೇಸುವೇ. ದೊಡ್ಡ ಸೌಖ್ಯ.
ಸೌಖ್ಯವಾಗಿದೆ ಅವಳಿಗೆ ಸಿಕ್ಕಿದೆ. ಹಲ್ಲೆಲೂಯ. ആരുടെ ഹൃദയത്തിനുള്ളില് ಯಾರದ್ದು ಹೃದಯದ ಒಳಗಡೆ ನೋಡಿ ಬಿಡುಗಡೆ ಪಡೆಯುತ್ತಾ ಇದೆ. ഭയങ്കരമായ ദൈവപ്രവൃത്തി നടന്നു. ದೊಡ್ಡ ದೇವರ ಪ್ರವೃತ್ತಿ ನಡೆಯುತ್ತಾ ಇದೆ. അവളുടെ ചരിത്രം ദൈവം മാറ്റി. ಅವಳ ಚರಿತ್ರೆಯನ್ನು ದೇವರು ಬದಲಾಯಿಸುತ್ತಿದ್ದ. നമുക്ക് കൈയടിച്ച് സ്തുതിക്കാം. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ತುತಿಸೋಣ, പ്രാർത്ഥിസോന, പ്രാർത്ഥിസോന. നമുക്ക് പ്രാർത്ഥിക്കാം. ನಾವು ಪ್ರಾರ್ಥಿಸೋಣ. തലവരെ ഇന്ന് മാറ്റി എഴുതുന്നു എന്ന് എനിക്കറിയാം കർത്താവ്. ಯೇಸುವೆ, ಇವಳ ಹಣೆ ಬರ ಇಂದು ನೀನು ಬದಲಾಯಿಸುತ್ತಾ ಇದೆಯಾ ಅಂತ ನನಗೆ ಗೊತ್ತು. 19 വർഷം 19 ವರ್ಷ ജീവിതം നരകമായി. ಜೀವನ ನರಕಕ್ಕೆ ಸಮಾನವಾಗಿತ್ತು. ജീവിതം നരകമായിരുന്നു. ಜೀವನವೇ ನರಕಕ್ಕೆ ಸಮಾನವಾಗಿತ್ತು. എന്തെല്ലാം തകർച്ചകളാണ് ಎಷ್ಟೆಲ್ಲ ಕಷ್ಟಗಳು ಬಂದು ഈ മകൾ അനുഭവിച്ചത്. ಈ ಮಗಳು ಅನುಭವಿಸಿದ್ದಾಳೆ. ഏതെല്ലാം കാര്യങ്ങളിലൂടെയാണ് ಯಾವುದೆಲ್ಲ ಕಾರ್ಯಗಳ ഈ ಮೂಲಕವಾಗಿ മകൾ കടന്നുപോയത്. ಈ ಮಗಳು ಹಾದು ಹೋದದ್ದು ഇപ്പോഴും ಈಗಲೂ ഇവളുടെ പിന്നിൽ ಇವಳ ಹಿಂದೆ കേസ് കൊടുത്ത് ಕೇಸ್ ಕೊಟ್ಟು ഇവളെ കുടുക്കുന്ന വ്യക്തികൾ, ಇವಳನ್ನು ಸಿಲುಕಿಸುವಂತ ವ್ಯಕ್ತಿಗಳಿದ್ದಾರೆ. ಯೇಸುವೇ, കെട്ടഴിച്ചുവിടണമേ, ಕಟ್ಟನ್ನು ಬಿಚ್ಚಿರಿ, കെട്ടഴിച്ചുവിടണമേ, ಕಟ್ಟನ್ನು ಬಿಚ್ಚಿರಿ, ಸ್ವಾತಂತ್ರ್ಯ ಕೊಡಿರಿ, ರಕ್ಷಣೆಗೊಳಿಸಿರಿ. 12 ദിവസത്തിന് 12 ದಿನಗಳ ಒಳಗಡೆ അങ്ങ് ആഗ്രഹിക്കുന്ന വിടുതല കൊടുക്കണം. ನೀವು ಬಯಸುವ ಬಿಡುಗಡೆ ಕೊಡಿರಿ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ഹല്ലേലൂയ.